ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ದಿಢೀರ್ ಅಂತ ಬೇಗ ಅಕ್ಕಿ ಚಕ್ಲಿ ಯಾವ ರೀತಿ ಮಾಡೋದು, ಬೇಗ ಅಂದರೆ ತುಂಬ ಗರಿಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ರುಚಿಯಾಗಿರೋ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವ ರೀತಿ ಅಕ್ಕಿ ಚಕ್ಲಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂತಂದರೆ ಯಾವ ರೀತಿ ಮಾಡ್ತೀನಿ ಅಂತ ಕೊನೆವರೆಗೂ ವಿಡಿಯೋ ನೋಡಿ. ಯಾರು ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ವಿಡಿಯೋ ನೋಡಿ. ಎಷ್ಟು ತುಂಬ ಸುಲಭವಾಗಿ ಬೇಗ ಬರ್ದೇ ಇರೋರು ಕೂಡ ಮಾಡ್ಕೊಳ್ಬೋದು. ಚಕ್ಲಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಏನು ಬೇಕು ಅಂತ ನೋಡೋಣ. ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನಾನೊಂದು ದೊಡ್ಡ ಪಾತ್ರೆನಲ್ಲಿ ಒಂದು ಬೌಲಷ್ಟು. ಇದು ಕಡಲೆ, ಉರ್ಗಡ್ಲೆ ಬರುತ್ತಲ್ಲ, ಆ ಕಡಲೆನ ತಗೊಂಡಿದ್ದೀನಿ. ಪುಡಿ ಮಾಡ್ಕೊಂಡು ಜರಡಿ ಮಾಡ್ಕೊಂಡು ತಗೊಂಡಿರೋದು. ಜರಡಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಅಕ್ಕಿ ಚಕ್ಲಿ ಒಡೆದೋಗುತ್ತೆ. ಇದು ಬಜ್ಜಿ ಬೋಂಡಾಗೆ ಬಳಸ್ತಾರಲ್ಲ ಆ ಥರ ಕಡಲೆ ಹಿಟ್ಟನ್ನ ಕಾಲ್ ಬೌಲಷ್ಟು ತಗೊಂಡಿದ್ದೀನಿ ನಾನು. ನೋಡಿ, ಇದು ಜೀರಿಗೆ ತಗೊಂಡಿದ್ದೀನಿ, ಓವಿನ ಕಾಳು, ಅರಿಶಿನ ಪೌಡ್ರು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು, ಒಂದು 2 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, 2 ಸ್ಪೂನು ಎಳ್ಳು, ಜೊತೆಗೆ ಬೆಣ್ಣೆ ತಗೊಂಡಿದ್ದೀನಿ. ಒಂದು 100 ಗ್ರಾಮ್ ಅಷ್ಟು ಬೆಣ್ಣೆ ತಗೊಂಡಿರೋದು ನಾನು. ಈಗ ಒಂದು ಬೌಲು ತಗೊಂಡಿದ್ದೀನಿ, ಒಂದು ಅಳತೆಗೆ ಅಂತ ಕಲಿಸ್ಕೊಳ್ಳೋದಕ್ಕೆ, ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ. ನೋಡಿ, ನಾನು ಅಕ್ಕಿ ಹಿಟ್ಟನ್ನ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಹಾಕೊಳ್ತೀನಿ. ನೋಡಿ, ಎಲ್ಲ ನೀಟಾಗಿ, ಅಂದರೆ ಒಂದು ದೊಡ್ಡ ಬೌಲ್ ಅಳತೆನಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಅರ್ಧ ಬೌಲು ಅದಕ್ಕೆ ಕಡಲೆ ಹಿಟ್ಟನ್ನ ತಗೊಂಡಿರೋದು. ಈ ಕಡಲೆ ಪುಡಿ ಮಾಡ್ಕೊಂಡಿರೋದು ನಾನು. ಈ ಥರ ಕಡಲೆನ ಪುಡಿ ಮಾಡ್ಕೊಂಡಿರೋದು. ಈಗ ಸಮ ಎಷ್ಟು ತಗೊಂಡಿರ್ತೀವೋ ಇದರಲ್ಲಿ 2 ಬೌಲ್ ಅಷ್ಟು ತಗೊಂಡಿರೋದಕ್ಕೆ ನಾನು ಇವಾಗ ಒಂದು ಬೌಲು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ, ಅಂದರೆ ಕಡಲೆ ಪುಡಿ ಮಾಡಿರೋದು. ಅದರಲ್ಲಿ ಅರ್ಧ ಬೌಲ್ ಅಷ್ಟು ನಾನು ಕಡಲೆ ಹಿಟ್ಟು, ಬಜ್ಜಿ ಬೋಂಡಾಗೆ ಬಳಸೋ ಹಿಟ್ಟನ್ನ ಕಡಲೆ ಹಿಟ್ಟು ಅರ್ಧ ಬೌಲ್ ತಗೊಂಡಿದ್ದೀನಿ. ಜೀರಿಗೆ 2 ಸ್ಪೂನ್ ಅಷ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಎಳ್ಳು, ಬಿಳಿ ಎಳ್ಳು ಹುರಿದು ಹಾಕೊಂಡಿದ್ದೀನಿ. ನಿಮಗೆ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಇದಕ್ಕೆ ಇವಾಗ ನಾನು ಅಜ್ವೈನು ಅಂದರೆ ಓಂ ಕಾಳನ್ನ ಹಾಕೊಂಡಿದ್ದೀನಿ. ಅರಿಶಿನ ಪೌಡ್ರು ಒಂದು ಅರ್ಧ ಸ್ಪೂನ್ ಅಷ್ಟಿದೆ, ಒಂದು 3/4 ಸ್ಪೂನ್ ಅಷ್ಟೇ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕೊಳ್ಳಿ. ನಾನು ಒಂದು 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಬೆಣ್ಣೆ ನಾನು 100 ಗ್ರಾಮ್ ಅಷ್ಟು ಬೆಣ್ಣೆ ತಗೊಂಡಿದ್ದೀನಿ. ನೋಡಿ, ಅಷ್ಟು ಬೆಣ್ಣೆ ಬೇಕು. ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಕಲಿಸ್ಕೊಳ್ಳಿ. ಈಗ ನೋಡಿ, ಈ ಥರ ನಾನು ಒಂದು ಚಕ್ಲಿ ಒಳನ ತಗೊಂಡಿದ್ದೀನಿ. ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅಂಟೋ ಹಾಗೆ ಇವಾಗ ಇದರಲ್ಲೇ ಬರೀ ಪ್ಲೈನ್ ಹಂಗೇನೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಬೇಕು. ಇದನ್ನ ಹಂಗೆ ಆಗಲ್ಲ. ನೋಡಿ, ಈ ಥರ ನೀಟಾಗಿ ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಖಾರ ಅಂಟೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಎಲ್ಲ ಕಡೆ ಅಂಟೋ ಹಾಗೆ ಮಿಕ್ಸ್ ಮಾಡಿಕೊಂಡು ನೋಡಿ, ಮಿಕ್ಸ್ ಮಾಡಿದಾದ್ಮೇಲೆ ಈ ಥರ ಹಿಂಗೆ ಹಿಟ್ಟು ಹಿಂಗೆ ಮುಟ್ಟಿದ್ರೆ ಹಿಂಗೆ ಹೊಡಿಬೇಕು. ಆ ಥರ ಆಗಬೇಕು. ನೋಡಿ, ಈ ಥರ ಹಿಂಗಾಗೋ ತನಕ ಚೆನ್ನಾಗಿ ಇದು ಮಾಡ್ಕೋಬೇಕು. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದನ್ನೆಲ್ಲ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಹಿಟ್ಟು ಯಾವ ಥರ ಹಿಟ್ಟು ಕಲಿಸ್ಬೇಕು ಅಂತಂದರೆ, ಗಟ್ಟಿ ಥರ ಕಲಿಸ್ಬಾರ್ದು. ತೀರಾ ಗಟ್ಟಿ ಕಲಿಸ್ತಾರಲ್ಲ ಆ ಥರ ಕಲಿಸ್ಬಾರ್ದು. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುವೂ ಕೂಡ ಇರಬಾರ್ದು. ಆ ಥರ ಹಿಟ್ಟನ್ನ ಕಲಿಸ್ಕೊಳ್ಬೇಕು ಚೆನ್ನಾಗಿ. ಉಪ್ಪು ಖಾರ ನೋಡಿ, ಫಸ್ಟೇ ನೀವು ಉಪ್ಪು ಖಾರ ಎಲ್ಲ ಅಂಟೋ ಹಾಗೆ, ಬೆಣ್ಣೆ ಎಲ್ಲ ಕಡೆನೂ ಅಂಟೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಅವಾಗೆ ತುಂಬ ರುಚಿಯಾಗಿ ಬರೋದು. ಮಾತ್ರ ನಾನು ಈಗ ಹೇಳ್ತಾ ಇದ್ದೀನಲ್ಲ, ಈ ಮೆಥಡಲ್ಲಿ ನೀವು ಮಾಡ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಅಷ್ಟು ಕ್ರಿಸ್ಪಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ, ನಾನು ಸ್ವಲ್ಪ ಖಾರದ ಪುಡಿ ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಮತ್ತೆ ಖಾರದ ಪುಡಿ ಸೇರಿಸ್ಕೊಟ್ಟೆ, ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ನೋಡಿ, ಈ ಥರ ಎಷ್ಟು ಮೆದುವಾಗಿರಬೇಕು. ತೀರಾ ಗಟ್ಟಿನೂ ಇರಬಾರ್ದು, ಈ ಥರ ಎಷ್ಟು ತೆಳುವೂ ಇರಬಾರ್ದು. ಆ ಥರ ಇರಬೇಕು. ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ನಾನು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾಯೋಕ್ಕೆ ಅಂತ. ನೋಡಿ, ಈ ಥರ ನಾನೊಂದು ಕವರ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಚಕ್ಲಿ ಹಾಕ್ಕೊಳ್ಳೋಣ ಅಂತ. ನೀವು ಬಟರ್ ಪೇಪರ್ ಬೇಕಿದ್ರು ಅದನ್ನು ಕೂಡ ಹಾಕೊಳ್ಳಿ. ನಾನಿಲ್ಲ ಮಾಮೂಲಿ ಇದನ್ನೇ ತಗೊಂಡಿದ್ದೀನಿ. ಇಲ್ಲ ಒಂದು ಪ್ಲೇಟ್ ಬರುತ್ತಲ್ಲ, ಆ ಪ್ಲೇಟು ಹಿಂಭಾಗ ಆದರೂ ಕೂಡ ಹಾಕ್ಕೋಬೋದು. ನಾನು 2ರಲ್ಲೂ ಕೂಡ ಮಾಡ್ಕೋತೀನಿ. ಇದರಲ್ಲೂ ಮಾಡ್ಕೋತೀನಿ, ಜೊತೆಗೆ ಅದರಲ್ಲೂ ಕೂಡ ಮಾಡ್ಕೋತೀನಿ. ನೀವು ಯಾವ ಥರ ಬೇಕು, ಯಾವ ಇದ್ರಲ್ಲಿ ಬೇಕು ಅನ್ನೋದನ್ನ ನೀವು ನೋಡಿಕೊಂಡು ಚಕ್ಲಿ ಆದರೂ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಉದ್ದುದ್ದ ಸ್ಟಿಕ್ ಥರ ಬರುತ್ತಲ್ಲ, ಹಂಗಾದ್ರೂ ಬೆಣ್ಣೆ ಮುರುಗ್ ಥರ ಹಂಗೂ ಕೂಡ ಬಿಟ್ಕೊಂಡು ತೇಲ್ಸ್ಕೊಳ್ಬೋದು. ಹಿಂಗೆ ಇಲ್ಲ ನಾವು ರೌಂಡ್ ಏನು ಬೇಡ ಅನ್ನೋರು ಹಂಗಾದ್ರೂ ಮಾಡ್ಕೊಳ್ಬೋದು, ಹಿಂಗಾದ್ರೂ ಕೂಡ ಮಾಡ್ಕೊಳ್ಬೋದು. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಮಾತ್ರ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಿಧಾನವಾಗಿ ಈ ಥರ ಬಿಟ್ಕೋಬೇಕು ಒಂದು ಪೇಪರ್ ಮೇಲೆ. ತುಂಬ ಚೆನ್ನಾಗಿರುತ್ತೆ. ಇದನ್ನೀಗ ಅಲ್ಲಿ ಸೈಡಲ್ಲಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಒಡ್ಕೊಂಡ್ಬಿಡುತ್ತೆ. ಅದಕ್ಕೆ
ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಅದು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಅಂತ ಸ್ವಲ್ಪ ಹಾಕ್ಕೊಂಡು ಅದ್ರೊಳಗಡೆ ಹಾಕ್ಕೊಂಡು ನೋಡ್ತೀನಿ ಬಾಣಲೆಗೆ ಅಂತ. ಅದನ್ನೊಂದು ಚೂರು ಹಾಕ್ಕೊಂಡೆ. ಇದು ನೀಟಾಗಿ ಎಷ್ಟು ಬೇಕು ಎಲ್ಲವನ್ನೂ ಕೂಡ ಅದೇ ಥರ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಅಕ್ಕಿ ಹಿಟ್ಟು ನಾನು ಮನೆಯಲ್ಲೇ ಮಿಲ್ಗೆ ಹಾಕಿಸ್ಕೊಂಡು ಬಂದಿರೋದು. ಈಗ ದಪ್ಪಕ್ಕಿ ರೇಷನ್ ಅಕ್ಕಿ ಬರುತ್ತಲ್ಲ ಅದನ್ನ ಮಿಲ್ಗೆ ಹಾಕಿಸ್ಕೊಂಡು ಬಂದು ನಾನು ಮಾಡ್ತಾ ಇರೋದು. ನೀವು ಕೂಡ ಬೇಕಾದ್ರೆ ಪ್ಯಾಕೆಟಿಂದ ಆದರೂ ಮಾಡ್ಕೊಳ್ಳಿ, ಇದೆ ಅಂತ ಏನಿಲ್ಲ. ನನ್ನ ಮನೆಯಲ್ಲಿ ನೀವು ಅಂದರೆ ರೇಷನ್ ಅಕ್ಕಿ ಇದ್ರೆ ಈ ಥರ ತೊಳೆದು ಒಣಗಿಸ್ಕೊಂಡು ಬೀಸ್ಕೊಂಡು ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಅದೇ ಮಾಡ್ತಾ ಇರೋದು, ಅದಕ್ಕೆ ಹೇಳ್ತಾ ಇದ್ದೀನಿ. ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ. ನೋಡಿ, ನಾನು ಸ್ವಲ್ಪ ಎಣ್ಣೆ ಕಾಯಕ್ಕೆ ಮುಂಚೆ ಅದೇ ಸ್ವಲ್ಪ ಚೆಕ್ ಮಾಡಿ ನೋಡಿದ್ದೀನಿ. ಕರೆಕ್ಟಾಗಿ ನೋಡಿ, ಈ ಥರ ಇಷ್ಟು ಚೆನ್ನಾಗಿ ಬರ್ತೈತೆ ಅಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಎಣ್ಣೆನ ನಾವು ಮೀಡಿಯಂ ಮಧ್ಯದಲ್ಲಿ ಇಟ್ಕೋಬೇಕು. ತೀರಾ ಅಂತೂ ಜಾಸ್ತಿ ಇಟ್ಕೊಂಡ್ರೆ ಮೇಲ್ ಸೀದಿರುತ್ತೆ, ಒಳಗಡೆ ಅಂತೂ ಚಕ್ಲಿ ಬೆಂದೇ ಇರಲ್ಲ. ನೀವು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಮಾತ್ರ. ನೋಡಿ, ಸ್ವಲ್ಪ ಹೊತ್ತು ಹಾಕಿದ್ಮೇಲೆ ಸ್ವಲ್ಪ ಹಿಂದೆನೆ ತಿರುಗಿಸ್ಬಾರ್ದು. ಒಂದು 2-3 ನಿಮಿಷ, 1-2 ನಿಮಿಷ ಬಿಟ್ಬಿಡ್ಬೇಕು. 1-2 ನಿಮಿಷ ಅಷ್ಟೇ ಬಿಟ್ಟಿದ್ಮೇಲೆ ನಾವು ತೆಗಿಬೇಕು. ಸ್ಟಾರ್ಟಿಂಗು ಬರಲ್ಲ ಅನ್ನೋರು ಅಷ್ಟು ನಾನೊಂದು ಚಿಕ್ಕದು ಹಾಕಿದ್ದೀನಲ್ಲ ಅಷ್ಟು ಚಿಕ್ಕದಾಗೆ ಹಾಕೊಂಡು ಮಾಡ್ಕೊಳ್ಳಿ. ಇಷ್ಟು ದೊಡ್ಡದಾಗೆ ಮಾಡಬೇಕು ಅಂತೇನಿಲ್ಲ, ಚಿಕ್ಕದಾಗೆ ಪುಟಾಣಿ ಚಕ್ಲಿನೂ ಕೂಡ ಮಾಡ್ಕೊಳ್ಳಿ. ನೀವು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾನು ಹಾಕಿದ್ದೀನಲ್ಲ, ಒಂದು ಚಿಕ್ಕದೊಂದು ದೊಡ್ಡದೊಂದು. ಈ ಥರ ನಿಮಗೆ ಹೆಂಗೆ ಅಂದ್ರೆ ಇಲ್ಲ ದೊಡ್ಡದು ಸುತ್ತಕ್ಕಾಗಲ್ಲ ಅನ್ನೋರು ಈ ಥರ ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡು ಹಾಕೋಬಹುದು. ಈ ಥರ ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದೈತೆ. ಇಷ್ಟನ್ನು ಕೂಡ ಹಾಕೊಂಡು ತಿರ್ಸ್ಕೊಂಡು ಬರ್ತೀನಿ ನಾನು. ನೋಡಿ, ಎಲ್ಲವನ್ನೂ ಕೂಡ ಇದೇ ಥರ ಮಾಡ್ಕೋತೀನಿ. ನೋಡಿ, ಚಕ್ಲಿ ಎಷ್ಟು ಚೆನ್ನಾಗಿ ಒಳ್ಳೆ ಒಂಥರ ಕ್ರಿಸ್ಪಿಯಾಗಿ ಒಂಥರ ಸ್ಮೂತಾಗಿ ತುಂಬ ಚೆನ್ನಾಗಿದೆ ಮಾತ್ರ. ಈಗ ಇನ್ನು ಇರೋವನ್ನು ಕೂಡ ಹಾಕೊಳ್ತೀನಿ. ನೋಡಿ, ಈಗ ಇಷ್ಟನ್ನು ಹಾಕೊಂಡಿದ್ದೀನಿ ನಾನು. ಸ್ವಲ್ಪ ಈ ಥರ ಚಕ್ಲಿ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇಷ್ಟಿಷ್ಟ ಹಾಕೊಂಡಿದ್ದೀನಿ. ನಿಮಗೆ ಇಷ್ಟಿಷ್ಟೇ ಅಂತ ಏನಿಲ್ಲ, ಒಂದೇ ಸಮಾನೇ ಬೇಕು ಅಂತ ಏನಿಲ್ಲ. ಹೆಂಗೆ ಅಂದರೆ ನಿಮ್ಗೆ ಹೆಂಗೆ ಬೇಕಾಗುತ್ತೆ ಹಂಗೆ ಮಾಡಿಕೊಂಡು ನೀವು ತಿನ್ಕೊಳ್ಳಿ. ತುಂಬ ರುಚಿಯಾಗಿ ಮನೆಯಲ್ಲೇ ಚಕ್ಲಿ ಮಾಡಿಕೊಂಡು ತಿನ್ಕೊಳ್ಬೋದು. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನೀವು ಕೂಡ ಒಂದು ಬಾಕ್ಸ್ನಲ್ಲಿ ಹಾಕೊಂಡು ಇಟ್ಕೊಂಡ್ರೆ ಆಗುತ್ತೆ. ನಾನೊಂದು ಮಾಮೂಲಿ ಒಂದು ದೊಡ್ಡ ಬಾಕ್ಸ್ ಅಳತೆಗೆ ನಾನು ಮಾಡ್ಕೊಂಡಿದ್ದೀನಿ, ಜಾಸ್ತಿ ಬೇಕು ಅಂತ ಅಷ್ಟು ಮಾಡ್ತಾ ಇದ್ದೀನಿ. ನೀವು ಕೂಡ ಕಡಿಮೆ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಈ ಥರ ಕರೆಕ್ಟಾಗಿ ಚಕ್ಲಿಗಳನ್ನ ಬೇಯಬೇಕು. ಇನ್ನು ಅದು ತುಂಬ ಚೆನ್ನಾಗಿರುತ್ತೆ. ನೀವು ಕಡಿಮೆ ಮೆಜರ್ಮೆಂಟ್, ಈಗ ನಾನೊಂದು ದೊಡ್ಡ ಬೌಲ್ ಅಳತೆನಲ್ಲಿ ತೊಗೊಂಡಿದ್ದೀನಿ. ನೀವು ಅದೇ ಒಂದು ಚಿಕ್ಕ ಬೌಲ್ ಅಳತೆನಲ್ಲಿ 1 ಬೌಲ್ 2 ಬೌಲ್ ಅಳತೆಗೆ 1 ಬೌಲು ಕಡಲೆ ಪೌಡ್ರು ಆ ಥರ ತೊಗೊಂಡು ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಅರ್ಧ ಬಟ್ಲು ಕಡಲೆ ಹಿಟ್ಟು, ಬಜ್ಜಿ ಬೋಂಡ ಕಡಲೆ ಹಿಟ್ಟು ಅರ್ಧ ಬೌಲ್ ಹಾಕ್ಕೊಳ್ಳಿ. ಅಷ್ಟು ಚಿಕ್ಕ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೊಳ್ಳಿ. ನಾನು ಜಾಸ್ತಿ ಮೆಜರ್ಮೆಂಟಲ್ಲೂ ತೋರಿಸಿದ್ದೀನಿ. ನೀವು ಜಾಸ್ತಿ ಮೆಜರ್ಮೆಂಟಲ್ಲಿರೋದು ಇಷ್ಟೊಂದು ಜಾಸ್ತಿ ಮೆಜರ್ಮೆಂಟ್ ಇದೆಯಲ್ಲ ಅನ್ನೋ ತಲೆ ಕೆಡ್ಸ್ಕೊಳ್ಳೋಂಗೆ ಇಲ್ಲ. ನೀವು ಒಂದು ಚಿಕ್ಕ ಬೌಲ್ ಅಳತೆನಲ್ಲಿ ತೊಗೊಳ್ಬೋದು. ನಾನು ದೊಡ್ಡ ಬೌಲ್ ಅಳತೆನಲ್ಲಿ ತೋರಿಸಿದ್ದೀನಿ ಅಷ್ಟೇ. ನೋಡಿ, ಈ ಥರ ಹಿಂಗೆ ತಟ್ಟೆನಲ್ಲೂ ನಾನು ಬಿಟ್ಕೊಂಡಿದ್ದೀನಿ. ಈ ಥರ ನೋಡಿ, ಒಂದು ಪ್ಲೇಟ್ಗಳಲ್ಲಿ ಹಾಕ್ಕೊಂಡಿದ್ದೀನಿ. ಪ್ಲೇಟಲ್ಲಿ ಹಿಂಬದಿಯಿಂದ ಹಿಂಗೆ ಕೈಗೆ ಹಾಕ್ಕೊಂಡು ಮಾಡ್ಕೊಂಡು ತೇರಿಸ್ಕೊಂಡು ತಗೊಳ್ಬೇಕು. ಇಷ್ಟನ್ನು ಕೂಡ ತೇರಿಸ್ಕೊಂಡು ತಗೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದೈತೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ತಿನ್ನೋದಕ್ಕೂ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಮತ್ತು ಮಾಡಿಟ್ಕೊಂಡ್ರೆ ಒಂದು ವಾರ 15 ದಿನ ತಿಂಗಳು ತನಕನೂ ಕೂಡ ತಿನ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿತ್ತು ಚಕ್ಲಿ ಅಂತಂದರೆ ಅಷ್ಟು ಚೆನ್ನಾಗಿತ್ತು. ವಿಡಿಯೋ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.